ಹಲೋ ಗೆಳೆಯರೆ, KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ. ಅಲ್ಲಿ ನೀವು ಈ ಕ್ಲಾಸ್ನ PDF ಕೂಡ ಪಡೆದುಕೊಳ್ಬೋದು. ಓಕೆನಾ? ಮೊದಲನೇ ಪ್ರಶ್ನೆಗೆ ಹೋಗೋಣ. ಅಗ್ರಿಕಲ್ಚರ್ ಈಸ್ ಮೆನ್ಷನ್ಡ್ ಇನ್ ವಿಚ್ ಲಿಸ್ಟ್ ಆಫ್ ದ 7 ಶೆಡ್ಯೂಲ್? ಸೊ ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ ಏನಿದೆ ಆ ಶೆಡ್ಯೂಲ್ನಲ್ಲಿ ಲಿಸ್ಟ್ಗಳು ಮೆನ್ಷನ್ ಆಗಿದ್ದಾವೆ. 3 ಲಿಸ್ಟ್ಗಳಿದ್ದಾವೆ. ಮೊದಲನೇದು ಯೂನಿಯನ್ ಲಿಸ್ಟ್, ಎರಡನೇದು ಸ್ಟೇಟ್ ಲಿಸ್ಟ್ ಆ್ಯಂಡ್ ಮೂರನೇದು ಕಂಕರೆಂಟ್ ಲಿಸ್ಟ್. ಸೊ ಈ 3 ಲಿಸ್ಟಲ್ಲಿ ಇಲ್ಲದೆ ಇರುವಂಥದ್ದು ರೆಸಿಡ್ಯೂರಿ ಲಿಸ್ಟ್ ಏನಿದೆ ಅದರಲ್ಲಿರುತ್ತೆ. ಅಂದರೆ ಲಿಸ್ಟ್ ಇರೋದಿಲ್ಲ. ಈ 3ರಲ್ಲಿ ಇಲ್ಲದೆ ಇರೋವಂಥದ್ದು ಸಂಪೂರ್ಣ ಏನು ಸಬ್ಜೆಕ್ಟ್ಸ್ ಇದ್ದಾವೆ ಇದರಲ್ಲಿ ಮೆನ್ಷನ್ ಆಗದೇ ಇರುವಂಥದ್ದು, ಅದರ ಮೇಲೆ ಕಾನೂನು ಮಾಡೋ ಅಧಿಕಾರ ಯೂನಿಯನ್ ಗೌರ್ಮೆಂಟಿಗೆ ಇರುತ್ತೆ. ಓಕೆನಾ? ಆ್ಯಂಡ್ ಅಗ್ರಿಕಲ್ಚರ್ ಯಾವ ಲಿಸ್ಟಲ್ಲಿದೆ ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಟೇಟ್ ಲಿಸ್ಟ್. ಸೊ ಈ ಪ್ರಶ್ನೆ ಯಾಕೆ ಹಾಕಿದ್ದೆ ಅಂತ ಹೇಳಿದರೆ, ನೀವು ಅಬ್ಸರ್ವ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟಿಂದ ಕೃಷಿಗೆ ಸಂಬಂಧಪಟ್ಟಂಥ ಕಾನೂನುಗಳು ಬರೋದಿಲ್ಲ. ನೀವು APMC ಆ್ಯಕ್ಟ್ ಬಗ್ಗೆ ಕೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡುವಂಥದ್ದು ಮಾಡೆಲ್ APMC ಆ್ಯಕ್ಟ್ ಅಂತಿರುತ್ತೆ. ಅದರರ್ಥ ಸೆಂಟ್ರಲ್ ಗೌರ್ಮೆಂಟಿಗೆ ಇದ್ರ ಮೇಲೆ ಕಾನೂನು ಮಾಡೋ ಅಧಿಕಾರ ಇಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಮಾಡೆಲ್ ಕಾನೂನನ್ನು ಮಾಡ್ಬೋದು. ಅದನ್ನು ರಾಜ್ಯ ಸರ್ಕಾರಗಳು ಜಾರಿಗೆ ತರುವಂಥದ್ದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು. ಓಕೆ, ಸೊ ಆ ನಿಟ್ಟಿನಲ್ಲಿ ಇವಾಗ APMC ಆ್ಯಕ್ಟ್ ಏನಿದೆ ಕರ್ನಾಟಕದಲ್ಲಿ ಅದರ ಅಮೆಂಡ್ಮೆಂಟ್ ಮಾಡೋ ಕುರಿತಾಗಿ ಒಂದು ಆರ್ಡಿನೆನ್ಸನ್ನು ಅಂದರೆ ಸುಗ್ರೀವಾಜ್ಞೆಯನ್ನು ಪಾಸ್ ಮಾಡಲಾಗಿತ್ತು. ಆ್ಯಂಡ್ ಇದಕ್ಕೆ ಗವರ್ನರ್ ಅದನ್ನು ವಾಪಸ್ ಕಳಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದು ಕೇವಲ CM ಆಫೀಸಿಂದ ಹೋಗಿತ್ತು ಆ್ಯಂಡ್ ಕ್ಯಾಬಿನೆಟ್ ಅದಕ್ಕೆ ಅಪ್ರೂವಲ್ ಕೊಟ್ಟಿರಲಿಲ್ಲ. ಸೊ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಕಳಿಸಿ ಅಂತ ಹೇಳಿ ಅದನ್ನು ರಿಟರ್ನ್ ಕಳಿಸಿದ್ದಾರೆ. ಆ ಸುಗ್ರೀವಾಜ್ಞೆ ಕುರಿತು ಅಥವಾ ಆರ್ಡಿನೆನ್ಸ್ ಕುರಿತು ಏನು ಡಿಸ್ಕಷನ್ ಆಗೋತ್ತಿಗೆ ಅಗ್ರಿಕಲ್ಚರ್ ಕುರಿತಾಗಿ ಕೂಡ ಡಿಸ್ಕಷನ್ ಆಗಬೇಕು. ಆ್ಯಂಡ್ ಅಗ್ರಿಕಲ್ಚರ್ ಇರೋದು ಸ್ಟೇಟ್ ಲಿಸ್ಟ್ನಲ್ಲಿ. ಅದಕ್ಕೆ ಅದರ ಮೇಲೆ ಕಾನೂನು ಮಾಡೋ ಅಧಿಕಾರ ಕೇವಲ ರಾಜ್ಯ ಸರ್ಕಾರಗಳಿಗಿದ್ದಾವೆ. ಯೂನಿಯನ್ ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಮೇಲೆ ಕಾನೂನು ಮಾಡಿದರೂ ಅದು ಮಾಡೆಲ್ ಆ್ಯಕ್ಟ್ ಥರ ಇರುತ್ತೆ. ಅದು ಯಾವುದೇ ರಾಜ್ಯಗಳ ಮೇಲೆ ಏನು ಫೋರ್ಸ್ ಮಾಡೋಕ್ಕಾಗಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ. ಸೊ ಮಾಡೆಲ್ ಆ್ಯಕ್ಟನ್ನು ಮಾಡಿ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನಗಳನ್ನು ಕೊಡ್ಬೋದು. ಈ ರೀತಿಯ ಕಾನೂನುಗಳನ್ನು ನೀವು ಜಾರಿಗೆ ತರ್ಬೋದು. ಇದು ಒಂದು ಮಾಡೆಲ್ ಆ್ಯಕ್ಟ್ ಅಂತ ಹೇಳಿ. ಓಕೆ, ಸೊ ಯೂನಿಯನ್ ಲಿಸ್ಟಲ್ಲಿ ಇರುವಂಥದ್ದು ಡಿಫೆನ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ಫಾರಿನ್ ಅಫೇರ್ಸ್ ಏನಿದೆ, ವಿದೇಶಾಂಗ ಸಂಬಂಧ, ಅವೆಲ್ಲದರ ಕುರಿತು ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಕಾನೂನು ಮಾಡುತ್ತೆ. ಸ್ಟೇಟ್ ಲಿಸ್ಟು ಅದರ ಲಿಸ್ಟಲ್ಲಿ ಏನು ಮೆನ್ಷನ್ ಆಗಿದೆ, ಫಾರ್ ಎಕ್ಸಾಂಪಲ್ ಈಗ ಸೆಕ್ಯೂರಿಟಿ ಅಂದರೆ ಪಬ್ಲಿಕ್ ಆರ್ಡರ್ ಏನಿದೆ ಅದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಅಂದರೆ ಪೊಲೀಸ್ ಏನಿದೆ ಅದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಅಗ್ರಿಕಲ್ಚರ್ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ಆ್ಯಂಡ್ ಕಂಕರೆಂಟ್ ಲಿಸ್ಟಲ್ಲಿ ಇರೋ ಸಬ್ಜೆಕ್ಟ್ಸ್ ಮೇಲೆ ಕಾನೂನು ಮಾಡಬೇಕಾದ್ರೆ ಇಬ್ಬರು ಕೂಡ ಮಾಡ್ಬೋದು. ಸ್ಟೇಟಲ್ಲಿರೋ ಸರ್ಕಾರ, ಈಗ ಕರ್ನಾಟಕ ಸರ್ಕಾರ ಕೂಡ ಮಾಡ್ಬೋದು, ಕೇಂದ್ರ ಸರ್ಕಾರ ಕೂಡ ಮಾಡ್ಬೋದು. ಆದರೆ ಯಾವಾಗ ಎರಡು ಕಾನೂನುಗಳ ನಡುವೆ ಗೊಂದಲ ಉಂಟಾಗುತ್ತೋ, ಅಂದರೆ ಒಬ್ಬರು ಮಾಡಿರೋ ಕಾನೂನು ಇನ್ನೊಬ್ಬರಿಗೆ ತದ್ವಿರೋಧ ಆಗಿರುತ್ತೋ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನು ಕಾನೂನು ಮಾಡುತ್ತಲ್ವ ಆ ಕಾನೂನು ಸ್ಟೇ ಆಗುತ್ತೆ. ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಮಾಡಿರೋ ಕಾನೂನು ಸ್ಟೇ ಆಗೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಫೈನ್. ಎರಡನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಡೆಫಿನೇಷನ್ ಆಫ್ ಲಾಸ್ ಇನ್ ಆರ್ಟಿಕಲ್ 13 ಆಫ್ ದ ಪಾರ್ಟ್ 3 ಆಫ್ ಕಾನ್ಸ್ಟಿಟ್ಯೂಷನ್? ಮೂರನೇ ಪಾರ್ಟ್ ಏನಿದೆ ಸಂವಿಧಾನದ್ದು ಅದು ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತನಾಡುತ್ತೆ ಅಲ್ವಾ? ಫಂಡಮೆಂಟಲ್ ರೈಟ್ಸ್ನಲ್ಲಿ ಮೊದಲನೇದಾಗಿ ಆರ್ಟಿಕಲ್ 12ನಲ್ಲಿ ಸ್ಟೇಟ್ ಮೆನ್ಷನ್ ಮಾಡ್ತಾರೆ. ಸ್ಟೇಟ್ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಿದ್ದಾರೆ. ಅಂದರೆ ಪಾರ್ಟ್ 3ಯ ಉದ್ದಕ್ಕೂ ಎಲ್ಲೆಲ್ಲಿ ಸ್ಟೇಟ್ ಅಂತ ಮೆನ್ಷನ್ ಆಗುತ್ತೆ ಆ ಸ್ಟೇಟ್ ಅನ್ನೋ ಅರ್ಥದಲ್ಲಿ ಯಾವ್ಯಾವುದು ಬರುತ್ತೆ ಅನ್ನೋದು ಆರ್ಟಿಕಲ್ 12ಅಲ್ಲಿ ಮೆನ್ಷನ್ ಆಗಿದೆ. ಅಂದರೆ ಕೇಂದ್ರ ಸರ್ಕಾರ ಬರುತ್ತೆ, ರಾಜ್ಯ ಸರ್ಕಾರ ಬರುತ್ತೆ, ಮುನ್ಸಿಪಾಲ್ಟಿ ಆಫೀಸ್ಗಳು ಬರುತ್ತೆ, ಲೋಕಲ್ ಬಾಡೀಸ್ ಅಂದರೆ ಪಂಚಾಯಿತಿಗಳು ಬರುತ್ತೆ, ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ ಸಂಸ್ಥೆಗಳು, ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ಸಂಸ್ಥೆಗಳು, KSRTC ಇರ್ಬೋದು, ಇನ್ನೊಂದಿರ್ಬೋದು, ಅವೆಲ್ಲವೂ ಕೂಡ ಈ ಸ್ಟೇಟ್ ಅನ್ನೋ ಡೆಫಿನೇಷನ್ ಒಳಗೆ ಬರುತ್ತೆ. ಅದು ಒಂದು ಕಡೆ. ಆದರೆ ಆರ್ಟಿಕಲ್ 13ನಲ್ಲಿ ಲಾಸ್ ಬಗ್ಗೆ ಮಾತನಾಡ್ತಾರೆ. ಕಾನೂನುಗಳು, ಯಾವುದು ಕಾನೂನು ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾಗಿದ್ದರೆ, ಈಗ ನಾವು ಕೇಂದ್ರ ಸರ್ಕಾರ ಒಂದು ಕಾನೂನು ಮಾಡಿದೆ ಅಂತ ಅಂದ್ಕೊಂಡ್ರೆ ಆ ಕಾನೂನು ಏನಾದರೂ ನಮ್ಮ ಮೂಲಭೂತ ಹಕ್ಕುಗಳು ಪಾರ್ಟ್ 3ಯಲ್ಲಿ ಮೆನ್ಷನ್ ಆಗಿರೋ ಮೂಲಭೂತ ಹಕ್ಕುಗಳ ವಿರುದ್ಧವಾಗಿದ್ದರೆ ಆ ಕಾನೂನುಗಳನ್ನು ಸ್ಟ್ರೈಕ್ ಡೌನ್ ಮಾಡುವಂಥದ್ದು ಅಥವಾ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳುವಂಥ ಪವರನ್ನು ಆರ್ಟಿಕಲ್ 13 ಸುಪ್ರೀಂ ಕೋರ್ಟಿಗೆ ನೀಡಿರುತ್ತೆ. ಓಕೆನಾ? ಯಾವ ಆರ್ಟಿಕಲ್ ಪವರನ್ನು ನೀಡುತ್ತೆ? ಆರ್ಟಿಕಲ್ 13. ಅದನ್ನು ಯಾವ ರೀತಿ ಯೂಸ್ ಮಾಡುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32ಅಲ್ಲಿ
ಇರುವಂಥ ರಿಟ್ಸ್ ಏನಿದ್ದಾವೆ ಅವುಗಳ ಮೂಲಕ ಯೂಸ್ ಮಾಡುತ್ತೆ. ಓಕೆ, ಸೊ ಆರ್ಟಿಕಲ್ 13ನಲ್ಲಿ ಲಾಸ್ ಏನು ಮೆನ್ಷನ್ ಆಗಿದೆ ಅದರಲ್ಲಿ ಯಾವ್ಯಾವುದು ಬರುತ್ತೆ ಅನ್ನೋದು ಪ್ರಶ್ನೆ ಆಗಿತ್ತು. ಇದು ಯಾಕೆ ಕೇಳಿದೆ ಅಂತ ಹೇಳಿದರೆ, ಈಗ ರಾಜ್ಯ ಸರ್ಕಾರ ಈ APMC ಮೇಲೊಂದು ಆರ್ಡಿನೆನ್ಸ್ ಅಂದರೆ ಸುಗ್ರೀವಾಜ್ಞೆ ಪಾಸ್ ಮಾಡಿತ್ತಲ್ವ. ಸೊ ಅದು ಒಂದು ವೇಳೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ದರೆ ಅಥವಾ ಸಂವಿಧಾನದ ಅಡಿಯಲ್ಲಿ ಏನು ಪ್ರಿನ್ಸಿಪಲ್ಸ್ ಇದೆ ಅದರ ವಿರುದ್ಧವಾಗಿದ್ದರೆ ಅದರ ವಿರುದ್ಧ ಕೂಡ ಸುಪ್ರೀಂ ಕೋರ್ಟು ಜುಡಿಷಿಯಲ್ ರಿವ್ಯೂ ಮಾಡ್ಬೋದೋ ಇಲ್ವೋ ಅನ್ನೋದ್ರ ಕುರಿತಾಗಿ ಕ್ಲಾರಿಫಿಕೇಷನ್ ಇರಲಿ ಅನ್ನೋದಕ್ಕೆ ಈ ಪ್ರಶ್ನೆಯನ್ನು ಹಾಕಿದ್ದೇನೆ. ಸೊ ಆರ್ಟಿಕಲ್ 13ನಲ್ಲಿ ಮೆನ್ಷನ್ ಆಗಿರೋ ಲಾಸ್ನಲ್ಲಿ ಪರ್ಮನೆಂಟ್ ಲೆಜಿಸ್ಲೇಷನ್ಸ್ ಅಂದರೆ ಈಗ ಕಾನೂನು ಏನು ಮಾಡಿರ್ತಾರಲ್ಲ, ರಾಜ್ಯ ಸರ್ಕಾರದ APMC ಆ್ಯಕ್ಟ್ ಏನಿದೆ ಅದು ಪರ್ಮನೆಂಟ್ ಲೆಜಿಸ್ಲೇಷನ್ನು. ಸೊ ಇವಾಗ ಕಳೆದ ವಾರವಷ್ಟೇ ಒಂದು ಆರ್ಡಿನೆನ್ಸನ್ನು ಪಾಸ್ ಮಾಡಲಾಗಿತ್ತು ಕೇಂದ್ರ ಸರ್ಕಾರದಲ್ಲಿ. ಅಂದರೆ ಯಾರು ಈ ಕೋವಿಡ್ ವಾರಿಯರ್ಸ್ ಯಾರಿದ್ದಾರೆ, ಕೊರೋನಾ ವಾರಿಯರ್ಸ್, ಅವರ ಮೇಲೆ ದೌರ್ಜನ್ಯ ಮಾಡುವವರ ವಿರುದ್ಧ ಸ್ಟ್ರಿಂಜೆಂಟ್ ಪನಿಷ್ಮೆಂಟನ್ನು ತೆಗೆದುಕೊಳ್ಳಲಿಕ್ಕೆ ಆರ್ಡಿನೆನ್ಸನ್ನು ಪಾಸ್ ಮಾಡಲಾಗಿತ್ತು. ಸೊ ಅದು ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದ್ದರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡ್ಬೋದು. ಸೊ ಆರ್ಡಿನೆನ್ಸ್ ಕೂಡ ಲಾ ಡೆಫಿನಿಷನ್ ಅಡಿಯಲ್ಲಿ ಬರುತ್ತೆ. ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳಿದರೆ, ಈಗ ನಾವು ಪಾರ್ಲಿಮೆಂಟ್ನಲ್ಲಿ ಕೆಲವೊಂದು ಭಾಗಗಳು, ಈಗ ಒಂದು ಕಾನೂನು ಸೃಷ್ಟಿ ಆಗ್ತಿದೆ ಅಂದರೆ ಅದರ ಕೆಲವೊಂದು ಭಾಗಗಳನ್ನ ಮಾತ್ರ ಪ್ರಸ್ತುತ ಆ ಖಾತೆಯನ್ನು ಹೊಂದಿರುವಂಥ ಮಂತ್ರಿಗಳು ಹೇಳ್ತಾರೆ. ಅದನ್ನು ಹೊರತುಪಡಿಸಿ ಅದರ ಪಾಯಿಂಟ್ ಟು ಪಾಯಿಂಟ್ ಏನು ಕಾನೂನುಗಳ ರೂಲ್ಸ್ ಏನಿದ್ದಾವೆ, ರೆಗ್ಯುಲೇಷನ್ಸ್ ಏನಿದ್ದಾವೆ ಅವುಗಳನ್ನೆಲ್ಲ ಮಾಡುವಂಥದ್ದು ಹಿಂದೆ ಇರುವಂಥ ಆಫೀಸರ್ಸ್. ಅದನ್ನು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಕರಿತೀವಿ. ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಷನ್ಸ್ ಬಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ, ಬೇರೆ ಸಂಸ್ಥೆಗಳಿಗೆ ನೀಡುವಂಥ ಡೈರೆಕ್ಷನ್ಸ್ಗಳು, ಈ ರೀತಿ ಮಾಡಿ ಅಂತ ಹೇಳುವಂಥದ್ದು ಕೂಡ ಲಾಸ್ ಅಡಿಯಲ್ಲಿ ಬರುತ್ತೆ. ಸೊ ಆಪ್ಷನ್ 4 ಆಲ್ ಆಫ್ ದಿ ಅಬವ್ ಇದಕ್ಕೆ ಸರಿಯಾದ ಉತ್ತರ. ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ನಿಮ್ಮೆಲ್ಲರ ಮನಸ್ಸಲ್ಲಿ ಇರ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಏನು ಬರುತ್ತೆ, ಸೊ ಇವುಗಳು ಲಾಸ್ ಅಡಿಯಲ್ಲಿ ಬರುತ್ತಾ ಡೆಫಿನಿಷನ್ ಅಡಿಯಲ್ಲಿ ಅಂತ? ಇಲ್ಲ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ಏನಿದ್ದಾವೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಗಳು, ಇವು ಆರ್ಟಿಕಲ್ 13 ಅಡಿಯಲ್ಲಿ ಬರೋದಿಲ್ಲ, ಮೆನ್ಷನ್ ಆಗಿಲ್ಲ. ಬಟ್ ಇದ್ರ ಜೊತೆಗೆ ನೀವು ಇನ್ನೊಂದೇನು ತಿಳ್ಕೊಬೇಕು ಅಂದರೆ, ಆದರೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಗಳು, ಈಗ NJC ಆ್ಯಕ್ಟ್ ಇತ್ತು, 99th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಕೇಂದ್ರ ಸರ್ಕಾರ ತಂದಿತ್ತು. ಆದರೆ ಅದನ್ನು ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡಿತ್ತು, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ. ಸೊ ಈ ಪವರ್ ಯಾಕೆ ಇದೆ ಅಂತ ಹೇಳಿದರೆ, 1973 ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು ಆರ್ಟಿಕಲ್ 13ನ ಲಾಸ್ನ ಡೆಫಿನಿಷನಲ್ಲಿ ಬರೋದಿದ್ದರೂ ಒಂದು ವೇಳೆ ಅವು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್, ನಾನು ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಆಲ್ರೆಡಿ ಒಂದು ಕ್ಲಾಸ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು ಅಮೆಂಡ್ಮೆಂಟ್ಗಳ ಬಗ್ಗೆ ಮಾಡಿದಾಗ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಏನಿದೆ ಅದರ ವಿರುದ್ಧವಾಗಿದ್ದರೆ, ಅದು ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗಳೇನಿದ್ದಾವೆ ಅವುಗಳ ವಿರುದ್ಧವಾಗಿದ್ದರೆ ಅದನ್ನು ಸ್ಟ್ರೈಕ್ ಡೌನ್ ಮಾಡ್ಬೋದು ಅಂತ ಹೇಳಿ 1973 ಕೇಶವಾನಂದ ಭಾರತಿ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಅದೇ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳು ಲಾಸ್ನ ಡೆಫಿನಿಷನಲ್ಲಿ ಬರಲ್ಲ. ಬಟ್ ಒಂದು ವೇಳೆ ಅವು ಬೇಸಿಕ್ ಸ್ಟ್ರಕ್ಚರ್ನ ವಿರುದ್ಧವಾಗಿದ್ದರೆ ಅಂಥ ಸಂದರ್ಭದಲ್ಲಿ ಜುಡಿಷಿಯಲ್ ರಿವ್ಯೂವನ್ನು ಮಾಡಿ ಅವುಗಳನ್ನು ಸ್ಟ್ರೈಕ್ ಡೌನ್ ಮಾಡಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಓಕೆ, ಸೊ ಇದು 2ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ, ಸೊಹರಾಯ್ ಕೌವಾರ್ ಅ ಮುರಲ್ ಪೇಂಟಿಂಗ್ ಅಕಾರ್ಡೆಡ್ GI ಟ್ಯಾಗ್ ರೀಸೆಂಟ್ಲಿ ಈಸ್ ಆಫ್ ವಿಚ್ ಸ್ಟೇಟ್? ಸೊ ಇಲ್ಲಿ ನೀವು ಒಂದು ಪೇಂಟಿಂಗ್ ನೋಡ್ತಿದ್ದೀರಲ್ಲ, ಇದು ಜಾರ್ಖಂಡ್ನ ಹಜಾರಿಬಾಗ್ ರೀಜನ್ನಲ್ಲಿ ಕಂಡುಬರುವಂಥ ಒಂದು ಟ್ರೈಬಲ್ ಪೇಂಟಿಂಗು. ಸೊ ಹೆಚ್ಚಾಗಿ ಮಹಿಳೆಯರು ಈ ಪೇಂಟಿಂಗನ್ನು ಮಾಡ್ತಾರೆ. ಯಾವ ಸಮಯದಲ್ಲಿ ಮಾಡ್ತಾರೆ ಅಂತ ಹೇಳಿದರೆ, ಹಾರ್ವೆಸ್ಟ್ ಟೈಮಲ್ಲಿ, ಅಂದರೆ ಬೆಳೆ ಬೆಳೆದು ಕೊಯ್ಲು ಮಾಡೋ ಸಂದರ್ಭದಲ್ಲಿ ಮತ್ತು ಮ್ಯಾರೇಜಸ್ ಟೈಮಲ್ಲಿ, ಮದುವೆಗಳ ಸಂದರ್ಭದಲ್ಲಿ ಈ ರೀತಿಯ ಪೇಂಟಿಂಗ್ಗಳನ್ನು ಮಾಡಲಾಗುತ್ತೆ. ಅಲ್ಲಿಯೇ ಲೋಕಲಾಗಿ ಸಿಗುವಂಥ ಬಣ್ಣದ ಮಣ್ಣುಗಳನ್ನು ಸಂಗ್ರಹಿಸಿ ಅವುಗಳನ್ನು ಯೂಸ್ ಮಾಡಿ ಈ ಪೇಂಟಿಂಗನ್ನು ಮಾಡಲಾಗುತ್ತೆ. ಇದಕ್ಕೆ GI ಟ್ಯಾಗನ್ನು ಕೊಡಲಾಗಿದೆ. ಓಕೆ, ನಾನು GI ಟ್ಯಾಗ್ ಬಗ್ಗೆ ಆಲ್ರೆಡಿ ಹಿಂದಿನ ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಸೊ ಹಾಗಾಗಿ ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ 10 years ಗಂಟ ಇದಕ್ಕೆ GI ಟ್ಯಾಗ್ ಕೊಡಲಾಗಿದೆ. 10 year ಆದಮೇಲೆ ರಿನ್ಯೂ ಮಾಡಬೇಕಾಗುತ್ತೆ. 4ನೇ ಪ್ರಶ್ನೆಗೆ ಹೋಗೋಣ. ತೇಲಿಯಾ ರುಮಾಲ್ ಹ್ಯಾಂಡ್ಲೂಮ್ ಪ್ರಾಡಕ್ಟ್ ವಾಸ್ ಅಕಾರ್ಡೆಡ್ GI ಟ್ಯಾಗ್ ರೀಸೆಂಟ್ಲಿ ಈಸ್ ಆಫ್ ವಿಚ್ ಸ್ಟೇಟ್? ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ರುಮಾಲ್ ಅಥವಾ ಒಂದು ಹ್ಯಾಂಡ್ಲೂಮ್ ಏನಿದೆ ಇದು ಕಾಟನ್ನಿಂದ ಮಾಡಲಾಗುತ್ತೆ. ತೆಲಂಗಾಣದ ಒಂದು ಹಳ್ಳಿಯಲ್ಲಿ ಹೆಚ್ಚಾಗಿ ಈ ಒಂದು ರುಮಾಲ್ಗಳನ್ನು ಮಾಡಲಾಗುತ್ತೆ.
ಸೊ ಈ ರುಮಾಲ್ಗಳು ಹಿಂದಿನ ಕಾಲದಲ್ಲಿ ನಿಜಾಮರು ಹೆಚ್ಚಾಗಿ ಬಳಸ್ತಾ ಇದ್ದರು. ಈ ರೀಜನಲ್ಲಿ ಕೆಲವೊಂದು ಹ್ಯಾಂಡಲ್ಲೇ ಅಂದರೆ ಕೈ ಹೊರತುಪಡಿಸಿ ಈಗ ಏನು ಪವರ್ ಲೂಮ್ಸ್ ಏನಿದ್ದಾವೆ ಅವುಗಳಲ್ಲಿ ಮಾಡಲಿಕ್ಕೆ ಆಗದೆ ಇರುವಂಥದ್ದು ಕೇವಲ ಹ್ಯಾಂಡ್ಲೂಮ್ಸಲ್ಲಿ ಮಾತ್ರ ಮಾಡಲಿಕ್ಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಪರ್ಟಿಕ್ಯುಲರ್ ಏನು ಹ್ಯಾಂಡ್ಲೂಮ್ ಪ್ರಾಡಕ್ಟ್ ಏನಿದೆ ಇದಕ್ಕೆ GI ಟ್ಯಾಗನ್ನು ಕೊಡಲಾಗಿದೆ. ಇದು ತೆಲಂಗಾಣಕ್ಕೆ ಸಂಬಂಧಪಟ್ಟಿದ್ದು. ಓಕೆ, 5ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ಒನ್ ಆಫ್ ದ 5 pillars ಮೆನ್ಷನ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಇನ್ ಎ ಸ್ಪೀಚ್ ಆನ್ ಅಪ್ನಾ ನಿರ್ಭರ್ ಭಾರತ್. ಸೊ ಸ್ವಾವಲಂಬಿ ಭಾರತದ ಕನಸನ್ನು ಹೊತ್ತು ನಿನ್ನೆ ಪ್ರಧಾನಮಂತ್ರಿಗಳು ಒಂದು ಸ್ಪೀಚನ್ನು ಮಾಡಿದರು. ಹಲವಾರು ಪಾಯಿಂಟ್ಸ್ಗಳನ್ನು ಅವ್ರು ಹೇಳಿದರು. ಅದರಲ್ಲಿ ಮೊದಲನೇದಾಗಿ ಲಾಕ್ಡೌನ್ 4.0 ಬರುತ್ತೆ ಅಂತ ಹೇಳಿದರು, ಅದರ ರೆಗ್ಯುಲೇಷನ್ಸ್ಗಳನ್ನು ಹೇಳಲಾಗುತ್ತೆ ಅಂತ. ಎರಡನೇದಾಗಿ 10% ಆಫ್ GDP ಭಾರತದ ಒಟ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಅದರ 10% 20 ಲಕ್ಷ ಕೋಟಿಯನ್ನು ಪ್ಯಾಕೇಜನ್ನು ಘೋಷಣೆ ಮಾಡಿದರು ನಿನ್ನೆ. ಅದರ ಜೊತೆಗೆ ಈ ಅಪ್ನಾ ನಿರ್ಭರ್ ಭಾರತ್ ಅಂದರೆ ಸ್ವಾವಲಂಬಿ ಭಾರತಕ್ಕೆ 5 ಪಿಲ್ಲರ್ಗಳನ್ನು ಕೂಡ ಮೆನ್ಷನ್ ಮಾಡಿದರು. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಭಾಳ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಎಕಾನಮಿ ಬಗ್ಗೆ ಮಾತನಾಡಿದರು. ಹೇಗೆ ಎಕಾನಮಿಯನ್ನು ನಾವು ಈಗ ರಿವೈವ್ ಮಾಡಬೇಕಾಗಿದೆ ಮತ್ತು ಅದನ್ನು ಸ್ಟ್ರಾಂಗ್ ಮಾಡಬೇಕಾಗಿದೆ ಅಂತ. ಎರಡನೆಯದು ಇನ್ಫ್ರಾಸ್ಟ್ರಕ್ಚರ್. ಸೊ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅವುಗಳನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು. ಮೂರನೇದಾಗಿ ಸಿಸ್ಟಮ್ ಬಗ್ಗೆ ಮಾತನಾಡಿದರು. ಆಡಳಿತ ಯಂತ್ರ ಏನಿದೆ ಅದು ಟೆಕ್ನಾಲಜಿ ಡ್ರಿವನ್ ಆಗಿ ಮಾಡಬೇಕು ಅನ್ನೋದು ಅವರ ಭಾಷಣದಲ್ಲಿ ಉಲ್ಲೇಖವಾಗಿತ್ತು. ಆ್ಯಂಡ್ 4ನೇದು ಡೆಮೋಗ್ರಫಿ ಬಗ್ಗೆ ಮಾತಾಡಿದರು. ಡೆಮೋಗ್ರಫಿ ಅಂದರೆ ಭಾರತದ ಜನಸಂಖ್ಯೆ ಬಗ್ಗೆ. ಸೊ ನಮ್ಮಲ್ಲಿ ಏನು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯೂತ್ ಪಾಪ್ಯುಲೇಷನ್ ಏನಿದೆ ಅದು ಭಾರತದಲ್ಲಿ ನಾವು ನೋಡ್ಬೋದು. ಸೊ ಈ ಯೂತ್ ಪಾಪ್ಯುಲೇಷನನ್ನು ಯೂಸ್ ಮಾಡಿಕೊಂಡು ನಾವು ಕಂಟ್ರಿಯನ್ನು ಡೆವಲಪ್ ಮಾಡೋ ನಿಟ್ಟಿನಲ್ಲಿ ಮುಂದುವರಿಬೇಕು ಅನ್ನೋದು ಅವರ ಭಾಷಣದ ಉದ್ದೇಶ ಆಗಿತ್ತು. ಆ್ಯಂಡ್ ಕಡೆಯದಾಗಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಚೈನ್. ಸೊ ಮಾರುಕಟ್ಟೆಗೆ ಬರುವಂಥ ಪ್ರಾಡಕ್ಟ್ಗಳು ಎಲ್ಲಿ ಪ್ರೊಡ್ಯೂಸ್ ಆಗ್ತವೆ ಅಲ್ಲಿಂದ ಸಪ್ಲೈ ಆಗೋವರೆಗೂ ಒಂದು ಚೈನ್ ಏನಿದೆ ಅದನ್ನು ಸಪ್ಲೈ ಚೈನ್ ಅಂತೀವಿ. ಆ್ಯಂಡ್ ಆ ಸಪ್ಲೈ ಚೈನ್ ನೀಟಾಗಿ ವರ್ಕ್ ಆಗಬೇಕು ಅಂತ ಹೇಳಿದರೆ ಡಿಮಾಂಡ್ ಕೂಡ ಇರಬೇಕಾಗುತ್ತೆ. ಆ ಡಿಮಾಂಡ್ ಆ್ಯಂಡ್ ಸಪ್ಲೈ ಚೈನ್ ಬಗ್ಗೆ ಕೂಡ ಮೋದಿಯವರು ನಿನ್ನೆ ಮಾತನಾಡಿದರು. ಸೊ ಆಪ್ಷನ್ 4 ಆಲ್ ಆಫ್ ದಿ ಅಬವ್ ಇಲ್ಲಿ ಸರಿಯಾದ ಉತ್ತರ. ಆ್ಯಂಡ್ ಇದ್ರ ಜೊತೆಗೆ ಬಿ ವೋಕಲ್ ಫಾರ್ ಲೋಕಲ್ ಅಂತ ಕೂಡ ಒಂದು ಮಾತನ್ನು ಹೇಳಿದರು. ಅಂದರೆ ಹೆಚ್ಚಾಗಿ ಭಾರತದಲ್ಲೇ ಪ್ರೊಡ್ಯೂಸ್ ಆಗುವಂಥ ಭಾರತೀಯ ಪ್ರಾಡಕ್ಟ್ಸ್ಗಳನ್ನು ಬಳಸಿ ಅಂತ ಕೂಡ ಮೋದಿಯವರು ಹೇಳಿದರು. ಓಕೆ, ಆ್ಯಂಡ್ ಇನ್ನು ಈ ಎಕನಾಮಿಕ್ ಪ್ಯಾಕೇಜ್ ಕುರಿತಾಗಿ ಡೀಟೇಲ್ಸನ್ನು ಫೈನಾನ್ಸ್ ಮಿನಿಸ್ಟರ್ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಬಂದಾಗ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. 6ನೇ ಪ್ರಶ್ನೆಗೆ ಹೋಗೋಣ. ಇಟಾಲಿಯನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ಆಫ್ ವಿಚ್ ಸ್ಟೇಟ್. ಸೊ ಇದಿನ್ನೂ ಕನ್ಸ್ಟ್ರಕ್ಟ್ ಆಗಿಲ್ಲ, ಜಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನೋದಕ್ಕೆ ಈ ಫಿಗರ್ ಹಾಕಿದ್ದೀನಿ. ಅರುಣಾಚಲ್ ಪ್ರದೇಶನಲ್ಲಿ ಈ ಇಟಾಲಿಯನ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಒಂದು ಪ್ಲ್ಯಾನಿಂಗಲ್ಲಿದೆ. 6 ಇಯರ್ಸಿಂದ ಡಿಲೇ ಆಗಿದೆ. ಯಾಕೆ ಅಂತ ಹೇಳಿದರೆ ಅರುಣಾಚಲ್ ಪ್ರದೇಶನ ದಿಹಾಂಗ್ ವ್ಯಾಲಿಯಲ್ಲಿ ಈ ಪರ್ಟಿಕ್ಯುಲರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು ಪ್ಲ್ಯಾನ್ ಆಗಿತ್ತು. ಸೊ ಈ ವ್ಯಾಲಿ ಬಂದು ಬಯೋಡೈವರ್ಸಿಟಿ ರಿಚ್ ಇರೋ ರೀಜನಲ್ಲಿ ಇರೋದ್ರಿಂದ ಸೊ ಅದಕ್ಕೆ ಎನ್ವೈರ್ನ್ಮೆಂಟಲ್ ಮಿನಿಸ್ಟ್ರಿಯಿಂದ ಅಪ್ರೂವಲ್ ಬೇಕಿತ್ತು. ಸೊ ಅಪ್ರೂವಲ್ ಕಳಿಸಿದಾಗ ಅಲ್ಲಿ ಆದಂಥ ಇಂಪ್ಯಾಕ್ಟ್ಗಳನ್ನು ಕನ್ಸಿಡರ್ ಮಾಡಿ ಒಂದು ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡಲಾಗಿತ್ತು. ಬಟ್ ಇದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಬೇಕಾಗಿದ್ದಂಥ ಕಮಿಟಿ ಅದನ್ನು ಸದ್ಯಕ್ಕೆ ಬೇಡ ಅಂಥೇಳಿ ಹೇಳಿದೆ. ಸೊ ಅದರಿಂದಾಗಿ ನ್ಯೂಸ್ನಲ್ಲಿತ್ತು. ಜಸ್ಟ್ ಈ ಹೆಸರು ಮತ್ತು ಯಾವ ರಾಜ್ಯದಲ್ಲಿದೆ ಅನ್ನೋದು ನೆನ್ಪಿಟ್ಕೊಂಡ್ರೆ ಸಾಕು. 7ನೇ ಪ್ರಶ್ನೆ. US ಆ್ಯಂಡ್ ಚೈನಾ ಆರ್ ಆನ್ ಲಾಗರ್ ಹೆಡ್ಸ್ ಓವರ್ ರೀಇನ್ಸ್ಟೇಟಿಂಗ್ ಆಫ್ ಅಬ್ಸರ್ವರ್ ಸ್ಟೇಟಸ್ ಎಟ್ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಫಾರ್ ವಿಚ್ ಕಂಟ್ರಿ. ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ ಸ್ವಲ್ಪ ಡೆಪ್ತಾಗಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ತೈವಾನ್. ಬೇಸಿಕಲಿ US ಮತ್ತು ಚೈನಾ ನಡುವೆ ಈಗ ತೊಂದರೆ ಉಂಟಾಗಿರೋದು ತೈವಾನ್ಗೆ. ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಏನಿದೆ, ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅನ್ನೋದು WHO ಆಡಳಿತ ಯಂತ್ರವನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳು ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಅಬ್ಸರ್ವರ್ ಸ್ಟೇಟಸನ್ನು ಈ ತೈವಾನ್ಗೆ ಕೊಡಬಾರ್ದಾ ಅನ್ನೋದು ಕೊಟ್ಟಿತ್ತು. ಅದನ್ನು ರೀಇನ್ಸ್ಟೇಟ್ ಮಾಡಬೇಕಾ ಬೇಡವಾ ಅನ್ನೋದು ಈಗ ಆಗಿರುವಂಥ ಪ್ರಾಬ್ಲಮ್ಮು. ಸೊ ನೀವು ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ, ಅದನ್ನ ಡಿಸ್ಕಸ್ ಮಾಡ್ತೇನೆ. ಈ ತೈವಾನ್ಗೆ ಸ್ಟೇಟಸ್ ಕೊಡಬಾರ್ದು ಅಂತ ಚೈನಾ ಹೇಳ್ತಾ ಇದೆ.
ಆ್ಯಂಡ್ ಇದಕ್ಕೆ ಕೊಡಬೇಕು ಅನ್ನೋದು US ಹೇಳ್ತಾ ಇದೆ. ಬಟ್ ಇದರಿಂದ ಭಾರತಕ್ಕೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಮೇ ಅಂತ್ಯದ ನಂತರ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯ ಆಯ್ಕೆ ಮಾಡುವಂಥದ್ದು ಚೇರ್ಪರ್ಸನ್ ಭಾರತ ನಾಮಿನೇಟ್ ಮಾಡುವಂಥ ವ್ಯಕ್ತಿಯಾಗಿರ್ತಾನೆ. ಸೊ ಭಾರತ ಕೂಡ ಇದ್ರ ಮೇಲೆ ಒಂದು ನಿರ್ಧಾರವನ್ನು ಮಾಡಬೇಕಾಗುತ್ತೆ, ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಒಂಥರ ಡಿಪ್ಲೊಮ್ಯಾಟಿಕ್ ಟ್ರಬಲ್ನಲ್ಲಿ ಭಾರತ ಇದೆ. ಸೊ ಈ ತೈವಾನ್ ಬಗ್ಗೆ ಹೇಳೋದಾದರೆ, ತೈವಾನನ್ನು ಕಂಟ್ರೋಲ್ ಮಾಡ್ತಿರೋವಂಥದ್ದು ರಿಪಬ್ಲಿಕ್ ಆಫ್ ಚೈನಾ ಅನ್ನೋದು ಅದರ ಇನ್ನೊಂದು ಹೆಸರು, ROC ಅಂತ ಕರಿತೀವಿ. ಮೇನ್ಲ್ಯಾಂಡ್ ಚೈನಾ ಕಂಟ್ರೋಲ್ ಮಾಡ್ತಿರೋದು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, PRC ಅನ್ನೋದು ಮೇನ್ಲ್ಯಾಂಡ್ ಚೈನಾ ಏನಿದೆ ಅವ್ರು ಕಂಟ್ರೋಲ್ ಮಾಡ್ತಿರೋವಂಥದ್ದು. ತೈವಾನ್ನ ಕಂಟ್ರೋಲ್ ಮಾಡ್ತಿರೋವಂಥದ್ದು ರಿಪಬ್ಲಿಕ್ ಆಫ್ ಚೈನಾ. ಸೊ ಇತಿಹಾಸದಲ್ಲಿ ನೋಡಿದರೆ 1911 1949ವರೆಗೂ ಇಡೀ ಚೈನಾವನ್ನು ರಿಪಬ್ಲಿಕ್ ಆಫ್ ಚೈನಾ ಕಂಟ್ರೋಲ್ ಮಾಡ್ತಿರುತ್ತೆ, ROC ಅನ್ನೋದು. ಓಕೆ, 1949 ಕಮ್ಯುನಿಸ್ಟ್ ಗೌರ್ಮೆಂಟ್ ಏನಿದೆ ಚೈನಾದು, ಇವಾಗ ಇರುವಂಥ ಕಮ್ಯುನಿಸ್ಟ್ ಗೌರ್ಮೆಂಟ್ ಏನಿದೆ ಅವರ ಕಮ್ಯುನಿಸ್ಟ್ ಪೀಪಲ್ ಲಿಬ್ರೇಷನ್ ಆರ್ಮಿ ಏನಿದೆ ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡಿ, ಸೊ ಈ ROC ಅವ್ರ ರಿಪಬ್ಲಿಕ್ ಆಫ್ ಚೈನಾ ಏನಿತ್ತು ಅದು ಪುನಃ ತೈವಾನಲ್ಲಿ ಬಂದು ರೀಸೆಟ್ಲ್ ಆಯಿತು. ಅದ್ರ ಜೊತೆಗೆ ಇನ್ನೊಂದೆರಡು ಐಲ್ಯಾಂಡ್ಗಳಲ್ಲೂ ಕೂಡ ಅದರ ಕಂಟ್ರೋಲ್ ಇದೆ. ಸೊ ತೈವಾನಲ್ಲಿ ರೀಸೆಟ್ಲ್ ಆದಮೇಲೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ 1970ಸ್ವರೆಗೂ ಈ ರಿಪಬ್ಲಿಕ್ ಆಫ್ ಚೈನಾ ಏನಿದೆ ಅದನ್ನೇ ಚೈನಾದ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿತ್ತು, UN ಕೂಡ. ಬಟ್ 1970ಯ ನಂತರ ROCಯ ಇಂಪಾರ್ಟೆನ್ಸ್ ರೆಡ್ಯೂಸ್ ಆಯ್ತಾ ಹೋಯಿತು. ಬಿಕಾಸ್ ROC ಇಲ್ಲಿ ಮಾರ್ಷಲ್ ರೂಲನ್ನು ಫಾಲೋ ಮಾಡ್ತಿತ್ತು, ಮಿಲಿಟ್ರಿ ರೂಲ್ ನಡೀತಿತ್ತು. ಇವಾಗ ಅಲ್ಲಿ ಸೆಮಿ ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ, ಆಗಿನ ಕಾಲದಲ್ಲಿ ಮಾರ್ಷಲ್ ರೂಲ್ ಇತ್ತು. 1970 ನಂತರ 70ಸಲ್ಲಿ ಪೀಪಲ್ ರಿಪಬ್ಲಿಕ್ ಆಫ್ ಚೈನಾವನ್ನು ಚೈನಾದ ನಿಜವಾದ ರೆಪ್ರೆಸೆಂಟೇಟಿವ್ ಅಂತ ಗುರುತಿಸಲಾಯಿತು. ಅದೇ ಸಂದರ್ಭದಲ್ಲಿ ಈ ತೈವಾನಿಗೆ ಕೊಟ್ಟಂಥ ಸ್ಟೇಟಸ್ಸು ರಿಡ್ಯೂಸ್ ಆಯ್ತಾ ಹೋಯಿತು. ಅಲ್ಲಿಂದ ಈಚೆಗೆ ಈಗ ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ ಏನಿದೆ, PRC ಏನಿದೆ, ಅದು ಯಾವ ಸಂಘ ಸಂಸ್ಥೆಗಳಲ್ಲಿ ಮೆಂಬರ್ ಆಗುತ್ತೆ ಅಲ್ಲೆಲ್ಲ ಕೂಡ ತೈವಾನ್ನ ವಿರೋಧವಾಗಿ ಅದನ್ನು ರೆಕಗ್ನೈಸ್ ಮಾಡಬಾರ್ದು ಅಂತ ಹೇಳಿ ದಾವೆ ತೆಗೆಯುತ್ತೆ. ಅದೇ ಒಂದು ರೀತಿ ಇಲ್ಲೂ ನಡೀತಾ ಇರೋದು. ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲೂ ಕೂಡ ತೈವಾನ್ನ ರೂಲ್ ಮಾಡ್ತಿರೋಂಥ ರಿಪಬ್ಲಿಕ್ ಆಫ್ ಚೈನಾದ ಏನು ರೂಲ್ ನಡೀತಾ ಇದೆ ಅಲ್ಲಿ, ಆ ರೂಲು ಅವರು ಮಾಡ್ತಿರುವಂಥದ್ದು ಸರಿ ಇಲ್ಲ. ಅವರು ನಮ್ಮ ಅಡಿಯಲ್ಲಿದ್ದಾರೆ, ಅಂದರೆ ಚೈನಾದ ಅಡಿಯಲ್ಲಿದ್ದಾರೆ. ಸೊ ಅವರನ್ನು ರೆಕಗ್ನೈಸ್ ಮಾಡ್ಬೋದು, ನಮ್ಮನ್ನೇ ರೆಕಗ್ನೈಸ್ ಮಾಡಬೇಕು ಅನ್ನೋದು ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ ಅಥವಾ ಮೈನ್ಲ್ಯಾಂಡ್ ಚೈನಾದ ವಾದವಾಗಿದೆ. ಇಲ್ಲಿರುವಂಥವರು ಹೆಚ್ಚಿನಾಗಿ ನೀವು ಇನ್ನೊಂದು ಗಮನಿಸೋದಾದರೆ, ಇಡೀ ವಿಶ್ವದಲ್ಲಿ ಯುನೈಟೆಡ್ ನೇಷನ್ನ ಮೆಂಬರ್ಸ್ ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಅಥವಾ ದೊಡ್ಡ ಎಕಾನಮಿಗಳು UN ಮೆಂಬರ್ಸ್ ಆಗಿದ್ದಾವೆ. ಬಟ್ ತೈವಾನ್ ಇಸ್ ಅ ಡೆವಲಪ್ಡ್ ಕಂಟ್ರಿ. ಅಲ್ಲಿಯ ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಸಿವಿಲ್ ರೈಟ್ಸ್ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು ತುಂಬ ಡೆವಲಪ್ ಆಗಿದೆ. ಬಟ್ ಈ ತೈವಾನ್ ಈಗಲೂ ಕೂಡ UN ಮೆಂಬರ್ ಅಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ತೈವಾನ್ UN ಮೆಂಬರ್ ಅಂತ ಕೇಳಿದರೆ ಇಲ್ಲ, ತೈವಾನ್ UN ಮೆಂಬರ್ ಆಗಿಲ್ಲ. ಕೇವಲ 14 ಕಂಟ್ರಿಗಳ ಜೊತೆ ಮಾತ್ರ ತೈವಾನ್ಗೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇದೆ. ಆ್ಯಂಡ್ ಉಳಿದ ಕಂಟ್ರಿಗಳ ಜೊತೆ ಡೈರೆಕ್ಟ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ಸ್ ಇಲ್ಲ. ಬಟ್ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಸೊ ಇದು ತೈವಾನ್ನ ಇಶ್ಯೂ. ಇದರ ವಿಷಯದಲ್ಲಿ US ಮತ್ತು ಚೈನಾ ಆಲ್ರೆಡಿ ಟ್ರೇಡ್ ವಾರ್ಸ್ ನಡೀತಾ ಇದ್ದು, ಈಗ ಕೊರೋನಾ ಬಂದ ನಂತರ ಚೈನಾ ಮೇಲೆ US ಬಹಳ ಮುಂದಿನ ವರ್ಷ ಎಲೆಕ್ಷನ್ ಇರೋದ್ರಿಂದ ಯಾರನ್ನಾರು ಬಲಿ ಕೊಡಲೇಬೇಕಲ್ವ. ಹಾಗಾಗಿ US ಅವರು ಚೈನಾವನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ, ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಚೈನಾವನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ. ಸೊ ತೈವಾನ್ನ ಬ್ಲಾಕ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ತೈವಾನ್ ಡೆವಲಪ್ಡ್ ಕಂಟ್ರಿ ಆಗಿರೋದ್ರಿಂದ ಎಕಾನಮಿ ಸ್ಟ್ರಾಂಗ್ ಇದೆ, ಹಾಗೂ ಅವರು ಕೂಡ WHOದ ಫಂಡ್ಸಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದು ಅವಾಯ್ಡ್ ಆಗ್ತಿದೆ. ಮತ್ತು WHO ನೀಡುವಂಥ ಏನು ಡೈರೆಕ್ಷನ್ಸ್ ಏನಿದ್ದಾವೆ ಅವು ತೈವಾನ್ಗೆ ರೀಚ್ ಆಗೋದಿಲ್ಲ. ಮತ್ತು ಅಲ್ಲಿಯ ಮೆಡಿಕಲ್ ಪ್ರೊಫೆಷ್ನಲ್ಸು, ಇಂಟರ್ನ್ಯಾಷನಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ಗಳಿಂದ ಇಂಟರ್ನ್ಯಾಷನಲ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅವುಗಳನ್ನು ಫಾಲೋ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ತೈವಾನ್ಗೆ ಮೆಂಬರ್ಶಿಪ್ ಕೊಡಬೇಕು ಅನ್ನೋದು US ವಾದ ಆಗಿದೆ. ಸೊ ಇದು ನಡೀತಾನೆ ಇದೆ. ಭಾರತ ಏನು ಸ್ಟೆಪ್ ತಗೊಳುತ್ತೆ ಅನ್ನೋದನ್ನು ನಾವು ಮುಂದಿನ ದಿನದಲ್ಲಿ ಡಿಸ್ಕಸ್ ಮಾಡೋಣ. 8ನೇ ಪ್ರಶ್ನೆಗೆ ಹೋಗೋಣ. ಹೂ ಡಿಸೈಡ್ಸ್ ದ ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಆಫ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ
ಈಗ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇದು ಯಾಕೆ ನ್ಯೂಸಲ್ಲಿತ್ತು ಅಂದರೆ ಗುಜರಾತ್ನ ಒಬ್ಬರ ಮಿನಿಸ್ಟರನ್ನು ಅವರ ಎಲೆಕ್ಷನ್ ಡಿಸ್ಪ್ಯೂಟ್ ಏನಾಗಿತ್ತು ಅಂದರೆ ಬಹಳ ಕರಪ್ಷನ್ ನಡೆದಿತ್ತು ಎಲೆಕ್ಷನ್ನಲ್ಲಿ ಅಂತ ಕೇಸ್ ಹಾಕಲಾಗಿತ್ತು. ಅದಕ್ಕೆ ಜಡ್ಜ್ಮೆಂಟ್ ಕೊಟ್ಟಂಥ ಹೈಕೋರ್ಟು, ಅಹಮದಾಬಾದ್ ಹೈಕೋರ್ಟ್ ಏನಿದೆ ಜಡ್ಜ್ಮೆಂಟ್ ಕೊಟ್ಟಿದೆ. ಸೊ ಅವರು ಕರಪ್ಷನಲ್ಲಿ ಇನ್ವಾಲ್ವ್ ಆಗಿ ಎಲೆಕ್ಷನ್ ನಡೆದಿತ್ತು. ಸೊ ಅವರ MLAಯಿಂದ ಇಳಿಬೇಕು ಅಂಥೇಳಿ. ಸೊ ಇವ್ರಿಗೆ ನೆಕ್ಸ್ಟ್ ಉಳಿದಿರೋದು ಏನು ಆಪರ್ಚುನಿಟಿ ಅಂತ ಹೇಳಿದ್ರೆ ಹೈಕೋರ್ಟಿಂದ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ಫೈನಲ್ ಜಡ್ಜ್ಮೆಂಟ್ ಏನು ಕೊಡುತ್ತೆ ಆ ಜಡ್ಜ್ಮೆಂಟಿಗೆ ಬದ್ಧವಾಗಿರಬೇಕಾಗುತ್ತೆ. ಸೊ ಇದರ್ಥ ಆಯಿತಾ? ನಿಮ್ಗೆ ಪ್ರಶ್ನೆ ಕೇಳಿದರೆ ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಆಫ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ. ಸೊ ಯಾರು ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ ಅಂದರೆ ಹೈಕೋರ್ಟ್ ಮೊದಲಿಗೆ, ತದನಂತರ ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್ ಇರುತ್ತೆ. ಸೊ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಿದ್ರೆ ಎರಡೂ ಸರಿಯಾದ ಉತ್ತರ. ಕ್ಯಾಟ್ ವಿಷಯಕ್ಕೆ ಬರೋದಾದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಧಿಕಾರಿಗಳು ಏನಿರ್ತಾರೆ ಕೇಂದ್ರ ಸರ್ಕಾರದ್ದು ಅಡಿಯಲ್ಲಿ ಇರುವಂಥ ಈಗ IAS ಆಫೀಸರ್ಸ್ ಆಗಿರ್ಬೋದು, ಬೇರೆ ಅಫಿಷಿಯಲ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಕ್ಯಾಟ್ ಅಡಿಯಲ್ಲಿ ಬರುತ್ತೆ. ಅವರಿಗೆ ಅವ್ರ ರೂಲ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಅವ್ರಿಗೆ ತೊಂದರೆ ಆಗ್ತಿದ್ರೆ, ಈಗ ಟ್ರಾನ್ಸ್ಫರ್ ಎಲ್ಲ ಆದಾಗ ಫಾರ್ ಎಕ್ಸಾಂಪಲ್ ಹಾಸನದಲ್ಲಿ ರೋಹಿಣಿ ಸಿಂಧೂರಿ ಟ್ರಾನ್ಸ್ಫರ್ ಆದಾಗ ಅವರು ಕೂಡ ಕ್ಯಾಟಿಗೆ ಅಪ್ಲೈ ಮಾಡಿದರು. ನನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಸರಿಯಾದ ಕಾರಣವನ್ನು ಕೊಡ್ತಾ ಇಲ್ಲ ಅಂಥೇಳಿ. ಸೊ ಅದನ್ನು ಕ್ಯಾಟ್ ನೋಡ್ಕೊಳ್ಳುತ್ತೆ, ಅಧಿಕಾರಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೇಸಿಕಲಿ ರಿಜಿಸ್ಟ್ರೇಷನ್ ಆಫ್ ಪಾರ್ಟೀಸ್ ಏನಿರುತ್ತೆ, ಈಗ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿ ಸೆಟಪ್ ಆಗಿದ್ರೆ ಅದರ ರಿಜಿಸ್ಟ್ರೇಷನ್ ಬಗ್ಗೆ ಏನಾದರೂ ತೊಂದರೆಗಳಿದ್ದರೆ, ಅವರಿಗೆ ಅಲೋಕೇಟ್ ಮಾಡುವಂಥ ಸಿಂಬಲ್ಸ್ಗಳ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ಮಾತ್ರ ನೋಡ್ಕೊಳ್ಳುತ್ತೆ. ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಲೋಕಸಭಾ ಸ್ಪೀಕರ್ ಏನಿದ್ದಾರೆ ಅವರಿಗೆ ಪವರ್ ಇರುವಂಥದ್ದು ಆ್ಯಂಟಿ ಡಿಫೆಕ್ಷನ್ ಲಾ. ಸೊ ಇದು ಕರ್ನಾಟಕದಲ್ಲಿ ಬಹಳ ಡಿಸ್ಕಷನಲ್ಲೇ ಇತ್ತು. ಹಲವಾರು ಪೊಲಿಟಿಕಲ್ ಡ್ರಾಮಾಗಳನ್ನು ಕೂಡ ನಾವು ಇದರಲ್ಲಿ ನೋಡಿದ್ದೀವಿ. ಸೊ ಆ್ಯಂಟಿ ಡಿಫೆಕ್ಷನ್ ಕುರಿತಾಗಿ 10th ಶೆಡ್ಯೂಲ್ನಲ್ಲಿ ಇರುವಂಥದ್ದು 10th ಶೆಡ್ಯೂಲ್ ಆ್ಯಂಟಿ ಡಿಫೆಕ್ಷನ್ ಬಗ್ಗೆ ಮಾತನಾಡುತ್ತೆ. ಸೊ ಆ್ಯಂಟಿ ಡಿಫೆಕ್ಷನ್ ಕುರಿತಾಗಿ ಕಡೆಯ ನಿರ್ಧಾರವನ್ನು ಸ್ಪೀಕರ್ ತೆಗೆದುಕೊಳ್ತಾರೆ. ಇಲ್ಲಿ ಇನ್ನೊಂದು ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಏನೇ ತೊಂದರೆ ಆದರೂ ಅದು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಓಕೆ, MLA MP ಎಲೆಕ್ಷನಲ್ಲಿ ತೊಂದರೆ ಆದಾಗ ಮೊದಲಿಗೆ ಹೈಕೋರ್ಟ್ಗೆ ಹೋಗುತ್ತೆ, ಆನಂತರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಡಕ್ಟ್ಸ್ ಆರ್ ನಾಟ್ ಅಂಡರ್ ದ ಪರ್ವ್ಯೂ ಆಫ್ GST? ಸೊ ಕೆಳಗಿನ ಯಾವ ಪ್ರಾಡಕ್ಟು GST ಅಡಿಯಲ್ಲಿ ಬರೋದಿಲ್ಲ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಆಲ್ಕೋಹಾಲ್ ಫಾರ್ ಕನ್ಸಂಪ್ಷನ್. ಈಗ ಹೆಚ್ಚು ರಾಜ್ಯಗಳು ಯಾಕೆ ಆಲ್ಕೋಹಾಲನ್ನು ಆದಷ್ಟು ಬೇಗ ಓಪನ್ ಮಾಡಬೇಕು, ಅದು ಎಕಾನಮಿ ಪರ್ಸ್ಪೆಕ್ಟಿವಲ್ಲಿ ಆಲ್ಕೋಹಾಲನ್ನು ಓಪನ್ ಮಾಡಲಿಕ್ಕೆ ಯಾಕೆ ಅಷ್ಟು ಅರ್ಜೆನ್ಸಿಯನ್ನು ತೋರಿಸ್ತಿದ್ದಾರೆ ಅನ್ನೋದು ಮುಖ್ಯವಾಗಿ ಇದಕ್ಕೆ. ಯಾಕೆ ಅಂತ ಹೇಳಿದರೆ, ಈ ಆಲ್ಕೋಹಾಲ್ ಫಾರ್ ಕನ್ಸಂಪ್ಷನ್ನು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದ್ದಾವೆ ಇವೆಲ್ಲ ಕೂಡ GST ಅಡಿಯಲ್ಲಿ ಬರೋದಿಲ್ಲ. ಸೊ ಇವುಗಳ ಮೇಲೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇದೆ. ಇದ್ರ ಮೇಲೆ ನೀವು ಸೆಸ್ ಆದರೂ ಹಾಕ್ಬೋದು, ಅದ್ರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸಸ್ಗಳನ್ನು ಕೂಡ ಇಂಪೋಸ್ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟ್ಗೆ ಇದರಿಂದ ಇನ್ಕಮ್ ಹೋಗೋದಿಲ್ಲ. ಆಲ್ಕೋಹಾಲ್ ಫಾರ್ ಕನ್ಸಂಪ್ಷನ್ ಯೂಸಸ್ಗೆ ಏನಿದೆ, ಕನ್ಸಂಪ್ಷನ್ಗೆ ಏನಿದೆ, ಕುಡಿಲಿಕ್ಕೆ ನೀಡುವಂಥ ಆಲ್ಕೋಹಾಲ್ ಏನಿದೆ ಅದರಿಂದ ಬರುವಂಥ ಇನ್ಕಮ್ ಡೈರೆಕ್ಟಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಅದು GST ಅಡಿಯಲ್ಲಿ ಬರೋದೇ ಇರೋದ್ರಿಂದ ಡೈರೆಕ್ಟಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಸ್ಟೇಟ್ ಗೌರ್ಮೆಂಟ್ ರೆವೆನ್ಯೂ ಸ್ಟ್ರಾಂಗ್ ಆಗೋದೇ ಒಂದು ಇದರಿಂದ. ಇನ್ನೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಮತ್ತು ಸ್ಟ್ಯಾಂಪ್ ಡ್ಯೂಟೀಸು ರಿಜಿಸ್ಟ್ರೇಷನು ಅದು ಇದು ನಡೆದಾಗ ಸ್ಟ್ಯಾಂಪ್ ಡ್ಯೂಟಿ ಏನು ಕಲೆಕ್ಟ್ ಆಗುತ್ತೆ ಆ ಇನ್ಕಮ್ಮು ಸ್ಟೇಟ್ ಗೌರ್ಮೆಂಟ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಇನ್ನು ಉಳಿದಿದ್ದೆಲ್ಲ GSTಯಲ್ಲಿ ಬರೋದ್ರಿಂದ ಅದು ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಷನ್ ಆದಮೇಲೆ ಅವರು ಕೊಡುವಂಥ ಸ್ಟೇಟ್ದು ಏನು ಪಾರ್ಟ್ ಏನಿದೆ ಅದನ್ನು ಅವರು ರಿಟರ್ನ್ ಮಾಡ್ತಾರೆ. ಸೊ ಡೈರೆಕ್ಟಾಗಿ ಅಮೌಂಟ್ ಕಲೆಕ್ಟ್ ಮಾಡಲಿಕ್ಕೆ ಸ್ಟೇಟಿಗೆ ಇರುವಂಥದ್ದು ಆಲ್ಕೋಹಾಲ್ ಫಾರ್ ಕನ್ಸಂಪ್ಷನು, ಪೆಟ್ರೋಲಿಯಂ ಪ್ರಾಡಕ್ಟ್ಸು GSTಯಲ್ಲಿ ಬರೋದೇ ಇರೋದ್ರಿಂದ ಅದರ ಮೇಲೆ ಕೂಡ ಎಕ್ಸ್ಟ್ರಾ ಸೆಸ್ಗಳನ್ನು ಹಾಕ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. 10ನೇ ಪ್ರಶ್ನೆಗೆ ಹೋಗೋಣ. ವೇರ್ ಇಸ್ ದ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಲೊಕೇಟೆಡ್? ಸೊ IFAB ಏನಿದೆ ಫುಲ್ ಫಾರ್ಮ್ ಬಂದು ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಬ್ಯಾಂಗ್ಳೂರು. ಸೊ IFAB ಬ್ಯಾಂಗ್ಳೂರು ಲಿಮಿಟೆಡ್ ಇದೊಂದು ಪ್ರೈವೇಟ್ ಮತ್ತು ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಆಗಿರುವಂಥ ಕಂಪನಿ 2002 ಇಂದ ವರ್ಕ್ ಮಾಡ್ತಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಬೆಂಗಳೂರು ಸುತ್ತಮುತ್ತ ಕಟ್ ಫ್ಲವರ್ಸ್ ಏನಿದ್ದಾವೆ, ಆರ್ನಮೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಲ್ಲ ಫ್ಲವರ್ಸು, ಅದರ ಗ್ರೋತ್ ತುಂಬ ಚೆನ್ನಾಗಿದೆ. ಇಂಡಸ್ಟ್ರಿದು, ಫ್ಲವರ್ ಇಂಡಸ್ಟ್ರಿದು ಕಲ್ಟಿವೇಷನ್ ಮಾಡುವಂಥ ಫಾರ್ಮರ್ಸ್ ಇದ್ದಾರೆ. ಸೊ ಆ್ಯಂಡ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ IFAB ಏನು ಮಾಡುತ್ತೆ ಅಂದರೆ ಸೆಲ್ಲರ್ಸ್ ಮತ್ತು ಬಯರ್ಸ್ನ ಒಂದು ಕಡೆ ತರ್ತಾರೆ. ಸೊ ಫಾರ್ಮರ್ಸ್ ಡೈರೆಕ್ಟಾಗಿ IFABಯಲ್ಲಿ ಫ್ಲವರ್ಸನ್ನು ತಂದರೆ ಅದನ್ನು ಬೈ ಮಾಡೋಕ್ಕೆ ಇಷ್ಟ ಇರೋರು
ಬಂದು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ. ಈ ಆಕ್ಷನ್ ಸೆಂಟರು ಏಷ್ಯಾದಲ್ಲೇ ಮೊದಲನೇದಾಗಿ ಸೆಟಪ್ ಆಗಿದ್ದು ಬೆಂಗಳೂರಲ್ಲಿದೆ. 11ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ಮಿಸ್ ಆಗಿದೆ. ವಿಚ್ ಆಫ್ ದ ಬಿಲ್ಸ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಓನ್ಲಿ? ಸೊ ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಆಗುವಂಥ ಬಿಲ್ ಯಾವುದು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 2 ಮನಿ ಬಿಲ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಆಗಿರ್ಬೋದು, ಆರ್ಡಿನರಿ ಬಿಲ್ ಆಗಿರ್ಬೋದು, ಲೋಕಸಭೆಯಲ್ಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ರಾಜ್ಯಸಭೆಯಲ್ಲಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಮನಿ ಬಿಲ್ ಮಾತ್ರ ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಫ್ಯಾಕ್ಟ್ ಅಷ್ಟೇ, ಇದು ನೆನ್ಪಿಟ್ಕೊಳ್ಳಿ. May 13 ಅಂದು ರಾಜ್ಯಸಭಾ ಮೊದಲಿಗೆ ಸೆಷನ್ ಸ್ಟಾರ್ಟ್ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಒಂದು ಆರ್ಟಿಕಲನ್ನು ವೆಂಕಯ್ಯ ನಾಯ್ಡು ಅವರು ಬರೆದಿದ್ದು, ಅದರಲ್ಲಿ ಒಂದು ಪಾಯಿಂಟ್ ಇತ್ತು ಅಷ್ಟೇ. ಸೊ ಇನ್ನು ಉಳಿದಂತೆ ಅದು ಪಾಲಿಟಿ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. 13ನೇ ಪ್ರಶ್ನೆಗೆ ಹೋಗೋಣ. ಸ್ವಾನ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ರಿಲೇಟೆಡ್ ಟು? ಸ್ವಾನ್ ಅನ್ನೋದು ಒಂದು ಕಾಮೆಟ್ನ ಹೆಸರು. ಈ ಸ್ವಾನ್ ಅನ್ನೋ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಆ್ಯಕ್ಚುಲಿ 2020 F8 ಅನ್ನೋದು ಇನ್ನೊಂದು ಹೆಸರು ಅದಕ್ಕೆ. ಸ್ವಾನ್ ಅನ್ನೋದು ಒಂದು ಕ್ಯಾಮರಾ ನಾಸಾದ ಸೋಲಾರ್ ಮತ್ತು ಹೀಲಿಯೋಸ್ಪೊರಿಕ್ ಅಬ್ಸರ್ವೇಟ್ರಿ ಏನಿದೆ ಅದರ ಈ ಅಬ್ಸರ್ವೇಟ್ರಿಯಲ್ಲಿರುವಂಥ ಒಂದು ಕ್ಯಾಮರಾ. ಓಕೆ, ಸೋಲಾರ್ ವಿಂಡ್ ಆ್ಯಂಟಿಸ್ ಸಮಥಿಂಗ್ ಇದೆ. ಸೊ ಈ ಕ್ಯಾಮ್ರಾದಲ್ಲಿ ಈ ಒಂದು ಕಾಮೆಟ್ನ ಪಿಕ್ಚರನ್ನು ಕ್ಯಾಪ್ಚರ್ ಮಾಡಲಾಗಿತ್ತು. ಅದನ್ನು ಸ್ವಾನ್ ಕಾಮೆಟ್ ಅಂತ ಕರೀತಿದ್ದಾರೆ. ಓಕೆನಾ? ಸೊ ಸ್ವಾನ್ ಅಂದರೆ ಏನು ಅನ್ನೋದು ನೆನ್ಪಿಟ್ಕೊಂಡ್ರೆ ಸಾಕು. ಫೈನ್. ಸೊ ಅಲ್ಲಿಗೆ ಇವತ್ತಿನ ಕ್ಲಾಸ್ ಮುಗೀತು. ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡಿ. ಯಾರಿಗೆ ಈ ಕ್ಲಾಸಸ್ಸಿಂದ ಬೆನಿಫಿಟ್ ಆಗುತ್ತೆ ಅನಿಸುತ್ತೆ ಅವರಿಗೆ ಶೇರ್ ಮಾಡಿ, ಅವರು ಕೂಡ ಇದರ ಬೆನಿಫಿಟನ್ನು ಪಡೆದುಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನನ್ನು ಒತ್ತಲಿಕ್ಕೆ ಮರಿಬೇಡಿ. ಸೊ ಹೊಸ ಕ್ಲಾಸಸ್ ಆ್ಯಡ್ ಆದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಮ್ಮದು. KPSA ಅಡ್ಡ ಅಂತ ನೀವು ಸರ್ಚ್ ಮಾಡಿದರೆ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡ್ಬೋದು. ಸೊ ಇದು ಇವತ್ತಿನ ಕ್ಲಾಸ್. ಹ್ಯಾವ್ ಅ ಗುಡ್ ಡೇ. ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.